ನಾವು ಪವಿತ್ರವಾಗಿ ಸಮರ್ಥವಾಗಿ ಬಳಸಬೇಕು. ಸಮಯವನ್ನು ಪವಿತ್ರವಾಗಿ ಸಮರ್ಥವಾಗಿ ಬಳಸಬೇಕು. ಕೆಲವರು ಒಂದು ಪೋಸ್ಟ್ ಹಾಕಿದ ಮೇಲೆ ಎಷ್ಟು ಲೈಕ್ಸ್ ಬಂದವು ಎಂಬುದನ್ನು ನೋಡಲು ದಿನದೊಳಗೆ 20-30 ಬಾರಿ ನೋಡುತ್ತಾರೆ. ಇನ್ನು ಕೆಲವರು ಹರಾಮಾದ ವಿಡಿಯೋ, ನಾಚಿಕೆ ತರುವಂತಹ ರೀಲ್ಸ್ ಗಳನ್ನು ನೋಡುತ್ತಾ ಸಮಯ ಕಳೆಯುತ್ತಾರೆ. ಇದು ನಿಜಕ್ಕೂ ನಷ್ಟಕ್ಕೊಳಗಾಗುವ ಮಾರ್ಗವಾಗಿದೆ. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಜನರು ಅವುಗಳನ್ನು ಗಮನಿಸುತ್ತಿಲ್ಲ. ಆರೋಗ್ಯ ಮತ್ತು ಖಾಲಿ ಸಮಯ. ಇನ್ನು ಸೋಷಿಯಲ್ ಮೀಡಿಯಾದ ಮೂಲಕ ಇವತ್ತು ನೋಡಲಾಗದಂತಹ ದೃಶ್ಯಗಳಲ್ಲಿ ತೊಡಗಿಕೊಂಡು ಜನರು ಪಾಪಗಳಲ್ಲಿ ಸೆಳೆಯುತ್ತಾರೆ. ಇದು ನಮಗೆ ಆಖಿರದಲ್ಲಿ ಅವಘಡ ತರುವ ಸಂಭವವಾಗಿದೆ. ಹೆಚ್ಚಾಗಿ ನಾವು अस्सलामु अलैकुम वरहमतुल्लाहि वबरकातुह. बिस्मिल्लाह वल्हम्दुलिल्लाह वस्सलातु वस्सलामु अला अशरफिल मुरसलीन व अला आलिहि व सहबिहि अजमईन अम्मा बाद. ಪ್ರೀತಿಯ ಉಸ್ತಾದರುಗಳೇ ಹಾಗೂ ನನ್ನ ಮುತಾಲಿಮ್ ಸ್ನೇಹಿತರೇ, ನನ್ನಲ್ಲಿ ಅರ್ಪಿತವಾದ ವಿಷಯವಾಗಿದೆ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗುತ್ತಿರುವ ಜನಸಮೂಹ. ಇಸ್ಲಾಮಿಕ್ ದೃಷ್ಟಿಕೋನದಲ್ಲಿ ಇಂದು ನಾವು ಕಂಡುಕೊಳ್ಳುತ್ತಿರುವ ಅತಿ ದೊಡ್ಡ ಸವಾಲುಗಳಲ್ಲಿ ಒಂದೇನೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅತಿಯಾಗಿ ತೊಡಗಿಕೊಳ್ಳುವುದು. ನಾವು ಮುಸ್ಲಿಮರಾಗಿ ನಮ್ಮ ಪ್ರತಿ ಕ್ಷಣವು ಅಲ್ಲಿ ಖಾಲಿ ಹೋದರೆ ಅದಕ್ಕಾಗಿ ನಾವು ಸಮಯ ಕಳೆಯಬೇಕಾಗುತ್ತದೆ. ಏಕೆಂದರೆ ನಾವು ನಂಬಿದ್ದೇವೆ ಅಲ್ಲಾಹು ತಆಲಾ ನಮಗೆ ನೀಡಿರುವ ಕಾಲ, ಆರೋಗ್ಯ, ಜೀವನ ಎಲ್ಲವೂ ಒಂದೇ ದಿನ ಪ್ರಶ್ನೆಗೆ ಒಳಪಟ್ಟೆ ಆಗುತ್ತದೆ. ಪ್ರೀತಿಯ ಸ್ನೇಹಿತರೆ, ಇಸ್ಲಾಮಿನಲ್ಲಿ ಸಮಯದ ಮಹತ್ವವನ್ನು ಬಹುಮಾನಿಸಲಾಗಿದೆ. ಕುರ್ಆನಿನಲ್ಲಿ ಅಲ್ಲಾಹು ತಆಲಾ ಹೇಳುತ್ತಾನೆ, ವಲ್ ಅಸ್ರ್ ಇನ್ನಲ್ ಇನ್ಸಾನ ಲಫೀ ಖುಸ್ರ್. ಸಮಯದ ಪ್ರಮಾಣವಾಗಿ ಮನುಷ್ಯನು ನಷ್ಟದಲ್ಲಿದ್ದಾನೆ. ಇದರ ಅರ್ಥವೇನೆಂದರೆ ಸಮಯವನ್ನು ನಾವು ಪವಿತ್ರವಾಗಿ ಸಮರ್ಥವಾಗಿ ಬಳಸಬೇಕು. ಸಮಯವನ್ನು ಪವಿತ್ರವಾಗಿ ಸಮರ್ಥವಾಗಿ ಬಳಸಬೇಕು. ಕೆಲವರು ಒಂದು ಪೋಸ್ಟ್ ಹಾಕಿದ ಮೇಲೆ ಎಷ್ಟು ಲೈಕ್ಸ್ ಬಂದವು ಎಂಬುದನ್ನು ನೋಡಲು ದಿನದೊಳಗೆ 20-30 ಬಾರಿ ನೋಡುತ್ತಾರೆ. ಇನ್ನು ಕೆಲವರು ಹರಾಮಾದ ವಿಡಿಯೋ, ನಾಚಿಕೆ ತರುವಂತಹ ರೀಲ್ಸ್ ಗಳನ್ನು ನೋಡುತ್ತಾ ಸಮಯ ಕಳೆಯುತ್ತಾರೆ. ಇದು ನಿಜಕ್ಕೂ ನಷ್ಟಕ್ಕೊಳಗಾಗುವ ಮಾರ್ಗವಾಗಿದೆ. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಜನರು ಅವುಗಳನ್ನು ಗಮನಿಸುತ್ತಿಲ್ಲ. ಆರೋಗ್ಯ ಮತ್ತು ಖಾಲಿ ಸಮಯ. ಇನ್ನು ಸೋಷಿಯಲ್ ಮೀಡಿಯಾದ ಮೂಲಕ ಇವತ್ತು ನೋಡಲಾಗದಂತಹ ದೃಶ್ಯಗಳಲ್ಲಿ ತೊಡಗಿಕೊಂಡು ಜನರು ಪಾಪಗಳಲ್ಲಿ ಸೆಳೆಯುತ್ತಾರೆ. ಇದು ನಮಗೆ ಆಖಿರದಲ್ಲಿ ಅವಘಡ ತರುವ ಸಂಭವವಾಗಿದೆ. ಹೆಚ್ಚಾಗಿ ನಾವು ನೋಡುತ್ತಿದ್ದೇವೆ ನಮಾಜ್ ಬಿಟ್ಟು ಮೊಬೈಲ್ ನೋಡುವುದು, ತಹಜ್ಜುದಿಗೆ ಎದ್ದು ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ ನೋಡುತ್ತಿರುವುದು. ಇದು ನಿಜಕ್ಕೂ ನಷ್ಟಕ್ಕೊಳಗಾಗುವ ಮಾರ್ಗವಾಗಿದೆ. ಸೋಷಿಯಲ್ ಮೀಡಿಯಾ ಉಪಯೋಗಿಸುವುದನ್ನು ನಿಯಂತ್ರಣಗೊಳಿಸಬೇಕು. ಕುರ್ಆನ್, ಹದೀಸ್ ಅಧ್ಯಯನಕ್ಕೆ ಸಮಯವನ್ನು ಬಳಸಬೇಕು ಮತ್ತು ಕುಟುಂಬ, ಆರೋಗ್ಯ ಇದಕ್ಕೆಲ್ಲ ಸಮಯವನ್ನು ನೀಡಬೇಕು. ಸೋಷಿಯಲ್ ಮೀಡಿಯಾ ನಮ್ಮ ಕೈಯಲ್ಲಿರುವ ಒಂದು ಆಯುಧವಾಗಿದೆ. ಅದನ್ನು ನಾವು ಒಳಿತಿಗೆ ಉಪಯೋಗಿಸಬೇಕು. ಅದನ್ನು ನಾವು ನಿಯಂತ್ರಣದಿಂದ ಬಳಸುವುದು ಮುಸ್ಲಿಮನ ಕರ್ತವ್ಯವಾಗಿದೆ ಎಂದು ಹೇಳುತ್ತಾ, ವಿಷಯಗಳು ಅಪರಿಮಿತವಾದರೂ ಸಮಯಗಳು ಪರಿಮಿತ. ಮಾತುಗಳಿಗೆ ವಿರಾಮ. ಆಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.